ಅಕ್ಕಿ ಗಣೇಶ, ಸಾಸುವೆ ಗಣೇಶ, ಜೋಳದ ಗಣೇಶ, ರಾಗಿ, ಹೆಸರುಕಾಳು ಹೀಗೆ ನವಧಾನ್ಯಗಳಿಂದಲೂ ಗಣೇಶನ ವಿಗ್ರಹ ತಯಾರಾಗಿದೆ. ಇಂತಹ ಧಾನ್ಯ ಗಣೇಶನ ಮೂರ್ತಿಗಳು ಕಂಡುಬರೋದು ಶಿಕಾರಿಪುರದಲ್ಲಿ. ಕುಮಧ್ವತಿ ಶಾಲೆ ಚಿತ್ರಕಲಾ ಶಿಕ್ಷಕ ಚಂದ್ರಶೇಖರ್ ಪಾಠ ಮಾಡುತ್ತಲೇ ಪರಿಸರ ಉಳಿಸಬೇಕು ಎನ್ನುವ ಕಾಳಜಿಯೊಂದಿಗೆ ಧಾನ್ಯಗಳ ವೈವಿಧ್ಯಮಯ ಗಣೇಶ ವಿಗ್ರಹವನ್ನು ತಯಾರಿಸಿದ್ದಾರೆ. ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಯಾವುದೇ ಧಾನ್ಯಗಳನ್ನು ಆ ಮೈದಾ ಹಿಟ್ಟಿನೊಂದಿಗೆ ಪೇಸ್ಟ್ ಮಾಡಿ ಅನಂತರ ನಾನು ಆ ಅಚ್ಚಿಗೆ ಹಾಕಿ ತುಂಬಿ ಉಲ್ಟಾ ಹಾಕಿದರೆ ಸಾಕು, ನಮಗೆ ಗಣಪತಿ ಮೂರ್ತಿ ರೆಡಿ ಆಗುತ್ತೆ. ಮೈದಾ ಹಿಟ್ಟು ಮತ್ತು ಕಾಳುಗಳು ಪರಿಸರದಲ್ಲಿರುವಂಥ ಜಲಚರ ಜೀವಿಗಳಿಗೆ ಅದು ಆಹಾರ ಆಗುತ್ತೆ, ಮೀನುಗಳಿಗೆ, ಪಕ್ಷಿ ಪ್ರಾಣಿಗಳಿಗೆ. ಇದು ನೀರನ್ನು ಯಾವುದೇ ಕಾರಣಕ್ಕೂ ಕಲುಷಿತಗೊಳಿಸಲ್ಲ. ಚಂದ್ರಶೇಖರ್ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸ್ತಿಲ್ಲ. ಮೊದಲು ಮಣ್ಣಿನ ಅಚ್ಚಿನಿಂದ ಗಣಪನ ವಿಗ್ರಹವನ್ನು ತಯಾರಿಸ್ತಾರೆ. ನಂತರ ಧಾನ್ಯಗಳನ್ನು ಮೈದಾ ಹಿಟ್ಟಿನೊಂದಿಗೆ ಸೇರಿಸಿ ಪೇಸ್ಟ್ ಮಾಡಲಾಗುತ್ತದೆ. ಇದನ್ನ ಅಚ್ಚಿನೊಳಗೆ ಹಾಕಿ ಅಚ್ಚುಕಟ್ಟಾದ ಸುಂದರವಾದ ಗಣಪನ ವಿಗ್ರಹ ಸಿದ್ಧಪಡಿಸ್ತಾರೆ. ಬಳಿಕ ಅರಶಿನ ಪುಡಿ, ವಿಭೂತಿಯನ್ನ ಕೊಬ್ಬರಿ ಎಣ್ಣೆ ಜೊತೆ ಬೆರೆಸಿ ಬಣ್ಣ ಬಳಿಯಲಾಗುತ್ತೆ. ಆಕರ್ಷಕ ಧಾನ್ಯ ಮೂರ್ತಿಗಳು ನೋಡೋಕ್ ಕೂಡ ಆಕರ್ಷಕವಾಗಿದ್ದು 100 ರಿಂದ 200 ರೂಪಾಯಿಗೆ ಮಾರಾಟವಾಗ್ತಿವೆ. ಹೇಗೆ ಈಗ ಮಾಮೂಲಿ ನಾವು ಬಣ್ಣ ಹಚ್ಚಿರೋ ಗಣಪತಿನ ಹೇಗೆ ನೀರಿಗೆ ಬಿಡ್ತೀವಿ ತೊಗೊಂಡೋಗಿ, ಅದು ಒಳಗಿರೋ ಮೀನು, ಜಲವಾಸಿ ಪ್ರಾಣಿಗಳಿಗೆ ಅದು ತುಂಬ ತೊಂದರೆ ಕೊಡುತ್ತೆ. ಆ ಕೆಮಿಕಲ್ ಅದೆಲ್ಲ ಅದು ತಾಗ್ದಾಗ ತುಂಬ ತೊಂದರೆ ಆದಾಗ ಅಲ್ಲಿರೋ ಜಲಚರ ಜೀವಿಗಳಿಗೆ ಬದುಕೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಕಾಳಿಂದ ಆಗಿರ್ತಕ್ಕಂಥ ಗಣಪತಿನ ವಿಸರ್ಜನೆ ನಂತರ ಅದು ಕಾಳುಗಳೆಲ್ಲ ಫುಡ್ ಆಗುತ್ತೆ. ಗಣೇಶ ಪೂಜೆಯ ನಂತರ ಮೂರ್ತಿ ವಿಸರ್ಜನೆ ಮಾಡಿದಾಗ ಧಾನ್ಯ ಕಾಳುಗಳು ಜಲಚರಗಳಿಗೆ ಆಹಾರವಾಗುತ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ್ನಿಂದ ಆಗುವ ಪರಿಸರ ಹಾನಿಯೂ ತಪ್ಪುತ್ತೆ. ಶಿವಮೊಗ್ಗದಿಂದ ಕ್ಯಾಮರಾಮನ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್.